ಶರಣ್, ನನಗೆ ನೀವು ಯಾವೆಲ್ಲ ಪಾತ್ರಗಳು ಮಾಡ್ತಾ ಇದ್ರಿ ಮತ್ತು ನಿಮ್ಮ ಪಾತ್ರಗಳ ಹಾಡಿರ್ಬೋದು, ಡೈಲಾಗ್ ಇರ್ಬೋದು, ನೆನೆಸ್ಕೊಳ್ಳಿ ನಮ್ಗೆ ಹೇಳಿ. ತುಂಬ ಚೆನ್ನಾಗಿರುತ್ತೆ ಸರ್, ಯಾಕಂದರೆ ತುಂಬ ದೊಡ್ಡ ಜರ್ನಿ ಅದು. ಖುಷಿ ಆಗ್ತದೆ ಇಲ್ಲಿಂದ ನಾವು ಕಲ್ತ್ಕೊಂಡು ಬಂದ್ವಿ ಅಂತನ್ನುವಂಥದ್ದು. ಯಾಕಂದರೆ ಇದು ಜೀವಂತ ಕಲೆ. ಇದು ಇಲ್ಲಿ ನೀವು ಗೆದ್ದು ಬಂದ್ರಿ ಅಂತಂತಂದರೆ ಹೆಂಗೆ ಅಂದರೆ, ಡ್ರೈವಿಂಗ್ ಕ್ಲಾಸಿಗೆ ಹೋದಾಗ ನಿಮ್ಗೆ ಯಾವ ಗಾಡಿ ಓಡ್ಸಕ್ಕೆ ಬರುತ್ತೆ ಅಂತ ಯೂಶಲಿ ಕೇಳ್ತಾರೆ. ಈಗ ಅಥವಾ ಯಾವ್ದಾದ್ರು ಡ್ರೈವಿಂಗ್ ಕೆಲಸಕ್ಕೆ ಹೋದಾಗ ಯಾವ ಗಾಡಿ ಬರುತ್ತೆ ಅಂದ್ರೆ ಅಂಬಾಸಿಡರ್ ಬರುತ್ತೆ ಅಂದ್ರೆ ಬಿಡ್ರಿ ಎಲ್ಲ ಓಡಿಸ್ತೀರಿ ನೀವು ಅನ್ನಂತಾರೆ. ಅಂತಂದ್ರೆ ಕಷ್ಟವಾದ ವಿದ್ಯೆ ಅದು. ಅಂಬಾಸಿಡರ್ನ ನೀವು ಹಿಂಗೆ ಹಿಡಿದು ಯಾವುದು ತಿರುಗಿಸಿ ಹಿಂಗೆ ಬತ್ತಿ ಅದನ್ನೇ ಮಾಡ್ಕೊಂಡ್ ಬಂದವ್ ನೀನು ಅಂತ ಇವಾಗೆಲ್ಲ ಭಾಳ ಸಲೀಸಾಗಿರೋ ಅನ್ನೋ ಥರದಲ್ಲಿ ಅದು ಆಟೋಮೆಟಿಕ್ ಆಗಿ ನಿಮ್ಗೆ ಒಂದು ಸರ್ಟಿಫಿಕೇಶನ್ ಸಿಕ್ಕೋಗ್ಬಿಟ್ಟಿರುತ್ತೆ. ಯಾಕಂದ್ರೆ ಸಿಕ್ಕಾಪಟ್ಟೆ ಕಷ್ಟ. ಇಲ್ಲಿ ಒನ್ ಮೋರ್ಗಳಿಲ್ಲ, ರೀಟೇಕ್ಸ್ ಇಲ್ಲ. ನೀವು ಹೇಳಿದ್ದೆ ಫೈನಲ್ಲು, ನೀವು ಹೇಳಿದ್ದೆ ಒಂದು ಪಂಚ್ ಒಂದು ಸೆಕೆಂಡ್ ಲೇಟ್ ಆಯಿತು ಅಂತಂದ್ರೂ ಅದು ಆ ಶೋಗೆ ಮುಗಿದೋಯ್ತು. ಆ ಕರೆಕ್ಷನ್ನ ನೀವು ನೆಕ್ಸ್ಟ್ ಶೋಲ್ಲಿ ಮಾಡ್ಕೋಬೇಕಷ್ಟೇ. ಇಲ್ಲಿ ನಮ್ಮ ನೆಕ್ಸ್ಟ್ ಪಿಕ್ಚರ್ಗೆಲ್ಲ ಅಲ್ಲೇ ನೆಕ್ಸ್ಟ್ ಶಾರ್ಟಲ್ಲೇ ಮಾಡ್ಕೋಬೋದು. ಇಲ್ಲಿ ಇದಾದ ನಂತರ ಒಂದು ದೊಡ್ಡ ಪ್ರಾಸೆಸ್ ಇರುತ್ತೆ ನಮ್ಮ ಸಿನಿಮಾದಲ್ಲಿ. ಅಲ್ಲಿ ಆ ತಪ್ಪನ್ನ ಎಡಿಟಿಂಗಲ್ಲೆಲ್ಲೋ ಕರೆಕ್ಟ್ ಮಾಡ್ತೀವಿ, ಡಬ್ಬಿಂಗಲ್ಲಿ ಕರೆಕ್ಟ್ ಮಾಡ್ತೀವಿ, ರೀ ರೆಕಾರ್ಡಿಂಗಲ್ಲಿ ಕರೆಕ್ಟ್ ಮಾಡ್ತೀವಿ, DTS ಅಲ್ಲಿ ಕರೆಕ್ಟ್ ಮಾಡ್ತೀವಿ, ಅಥವಾ ತೆಗೆದೇ ಹಾಕ್ಬಿಡ್ತೀವಿ, ಅಥವಾ ಇದನ್ನೇನೂ ಇಲ್ಲ. ಸೊ ಹೀಗೆ ಬಂದಂಥದ್ದು ಇದು. ಸೊ ಇಲ್ಲಿ ನಮಗೆ ಇದು ಹಾಬಿ ಅಲ್ಲ ಅಥವಾ ಇನ್ನೊಂಥದ್ದು ಕ್ರೇಜ್ ಅಲ್ಲ, ಇದು ಹೊಟ್ಟೆಪಾಡು. ಅವಾಗ ಏನಾಗ್ತದೆ, ನಿಮಗೆ ಜವಾಬ್ದಾರಿ ಜೊತೆಯಲ್ಲಿ ಹೋದಾಗ ಭಯ ಜಾಸ್ತಿ ಇರುತ್ತೆ. ಯಾವತ್ತೇ ಒಂದು ಭಯದಿಂದ ಕಲಿತಂಥದ್ದು ಖಂಡಿತವಾಗ್ಲೂ ಬಹಳ ಶಾಶ್ವತವಾಗಿರುತ್ತೆ ಅಂತ ಅನ್ನೋದಕ್ಕೆ ಇದು ಸಾಕ್ಷಿ. ಯಾರ ಸಪೋರ್ಟ್ ಇಲ್ಲ ಇಲ್ಲಿ, ಸ್ವತಃ ಪ್ರತಿಭೆ ಇದ್ರೆ ಮಾತ್ರ. ಯಾಕೆಂದ್ರೆ ರಂಗಭೂಮಿ ಎಲ್ಲರೂ ಉಳಿಸ್ಕೊಳ್ಳಲ್ಲ, ಇದು ಅಷ್ಟು ಇದ್ರೆ ಮಾತ್ರ. ಯಾಕೆಂದ್ರೆ ಈ ಜನ ಎದುರುಗಡೆ ಕೂತಿರೋರು ಇರ್ತಾರಲ್ಲ, ಒಂದು ಸರಿ ಕೂಗಿ ಶಿಳ್ಳೆ ಹಾಕಿದ್ರು ಅಂದ್ರೆ ಇವನು 100% ರೆಡಿ ಇದ್ದು 60 ಪಾರ್ಟಿಗೆ ಬಂದ್ಬಿಡ್ತಾನೆ. ಅಷ್ಟು ಪವರ್ ಇದೆ ಸರ್ ಇದು ವೇದಿಕೆ. ಸರ್, ಎಕ್ಸಾಂಪಲ್ಗಳನ್ನ ಕೊಡಿ ನನಗೆ. ಈಗ ಜನರಲ್ ಮಾತಾಡೋದಕ್ಕಿಂತ ನಿಮಗೆ ಸಿಕ್ಕಂತ ಅತಿ ದೊಡ್ಡ ಚಪ್ಪಾಳೆ, ನಿಮಗೆ ಸಿಕ್ಕಂತ ಅತಿ ದೊಡ್ಡ ಕ್ರಿಟಿಸಿಸಮ್, ಶರಣಿಂದ ಕ್ಯಾಂಪ್ ಹಾಳಾಯ್ತು ಅನ್ನೋದು ಇರ್ಬೋದು. ನಾಣಿ ತಬಲ ಏನ್ರಿ ಇದೆ, ನಾಣಿ ಏನ್ರಿ ಇದು ಹಿಂಗ್ ಅಂದಿರೋದಿರ್ಬೋದು. ಯಾವ್ದು ನನಗೆ ನಿಮ್ಮ ಕೆಲಸ ಬಹಳ ಕಷ್ಟ ಸರ್. ನನಗೆ ನಿಜವಾಗ್ಲೂ ಹೇಳ್ತೀನಿ, ಈ ಕೆಲಸ ಇದೆಯಲ್ಲ, ಆಂಕರಿಂಗ್ ಮಾಡುವಂಥ ಒಂದು ಕೆಲಸ. ಈಗ ನಮಗೆ ಶೋ ಮುಗಿಯೋಕ್ಕಿಂತ ಮುಂಚೆ ಲಾಸ್ಟ್ ಶೋನ ಅನೌನ್ಸ್ ಮಾಡ್ತೀವಿ ನಾವು. ಇನ್ನೊಂದು ಕೊನೆಯ ಪ್ರಯೋಗದೊಂದಿಗೆ ಇವತ್ತಿನ ನಮ್ಮ ಆಟ ಮುಗಿತಾ ಇದೆ, ಮುಂದಿನ ಇದೇ ಥರ ನಿಮ್ಮ ಪ್ರೋತ್ಸಾಹ ಇರಲಿ. ಸೊ ನಾಳೆನೂ ಕೂಡ ಇದೇ ನಾಟಕ ಇದೇ ದಿವಸ ಇದೇ ಸಮಯದಲ್ಲಿ ಇರ್ತದೆ ಅಂತನ್ನೋವಂಥದ್ದು ಒಂದು ಫಾರ್ಮ್ಯಾಟ್ ಅದು. ಅದನ್ನು ಹೇಳಿ ಕೊನೆಯದೊಂದು ಶೋನ ಸೀನ್ನ ಶುರು ಮಾಡ್ತೀವಿ. ನನಗೆ ಪಾತ್ರ ಮಾಡ್ತೀನಿ, ಹುಟ್ಟಿಸ್ಕೊಂಡು ಹೇಳೋದು ಕಷ್ಟ ನನಗೆ. ಈ ನಿಮ್ಮ ಕೆಲಸ ಅದೇ, ನನ್ನ ಕೆಲಸ ನಿಮ್ಮ ಕೆಲಸ ಆ್ಯಕ್ಚುಲಿ. ಅದಕ್ಕೆ ನಾವು ಲೆಕ್ಚರ್ ಸೀನ್ ಅಂತೀವಿ. ನೀವು ಲೆಕ್ಚರ್ ಕೊಡ್ತೀರಿ ಅಂತ ಅಲ್ಲ, ಅದಕ್ಕೆ ನಾವು ಲೆಕ್ಚರ್ ಸೀನ್ ಅಂತೀವಿ ನಾವು. ಅದು ಲೆಕ್ಚರ್ ಸೀನು ಅಂತ ಅಂದ್ಬಿಟ್ಟು ಅಲ್ಲಿ ಟೈಮಿಂಗ್ ಚೇಂಜ್ ಆಗ್ತದೆ. ನಾಳೆ ನಾಟಕ 8:00 ಇದ್ದಿದ್ದು 9 ಗಂಟೆಗೆ ಆಗ್ಬೋದು. ನಾನು ಚೇಂಜ್ ಮಾಡ್ಕೋಬೇಕು ಆವಾಗ, ಆಗಿನ ಸಂದರ್ಭಕ್ಕೆ ತಕ್ಕಂತೆ ಮಾತಾಡುವಂಥದ್ದು. ನನಗೆ ಏನು ಬೇಕಾದ್ರೂ ಹೇಳಿದ್ರೆ ಅದನ್ನು ಮಾತ್ರ ಆಗಲ್ಲ ಅಂತ. ನಮ್ಮ ಅಪ್ಪಂಗೆ ಹಠ, ಇವ್ನು ಏನಕ್ಕೆ ಇದನ್ನು ಬೇಡ ಅಂತಾನೆ, ಎಲ್ಲನೂ ಕಲಿಬೇಕು ಅಂತಾನೆ, ವಿದ್ಯೆ ಅನ್ನೋದು ಎಲ್ಲನೂ ಕಲಿಬೇಕು ಅಂತ ಅಂದ್ಬಿಟ್ಟು. ಸಾರ್ ನನಗೆ ಬೇಡ ಆಕತೆ. ನಾನು ಅವಾಗ 7ನೇ ಕ್ಲಾಸ್ ಹುಡುಗ. ನಾನು 7ನೇ ಕ್ಲಾಸ್ ಹುಡುಗ ಆದರೆ ನಮ್ಮ ತಾಯಿಗೆ ತಂದೆ ಪಾಠ ಮಾಡ್ತಾ ಇದ್ದೆ ನಾನು. ನಮ್ಮ ತಾಯಿಯವರಿಗೆ ತಂದೆ ಪಾಠ ಮಾಡ್ತಾ ಇದ್ದೆ 7ನೇ ಕ್ಲಾಸ್ ನಾನು. 12-13 ವರ್ಷ ನನಗೆ ಅಜ್ಜನ ಪಾತ್ರ. ನಮ್ಮ ತಂದೆಗೆ ಮತ್ತು ನಮ್ಮ ತಾಯಿಗೆ ಮದುವೆ ಮಾಡಿಸುವಂಥ ಸೀನ್ಗಳು ಅವೆಲ್ಲ. ಅದೇ ಅಂತೀನಿ ನಾನು. ಸರಿನಾ, ನಾನು ಕುರುಡ ಒಂದು ನಾಟಕದಲ್ಲಿ ಹೊರನೋಡಿ ಹೆಣ್ಣು ಕೊಡುವಂಥ ಒಂದು ನಾಟಕ ಅದು. ಕುರುಡ ನನಗೆ ಗೊತ್ತಿಲ್ಲ, ಅಪ್ಪ ನನ್ನ ಕಣ್ಣು ನನಗಿಲ್ಲ, ಅಪ್ಪನ ಕಣ್ಣಿಲ್ಲ ಅಂತ ಅಂದ್ಬಿಟ್ಟು ಇವ್ರು ಡೇ ಶುರು ಮಾಡ್ಬಿಡ್ತಾರೆ. ಆ ಥರದ ನಾಟಕ ನೆನ್ಸ್ಕೊಂಡ್ರೆ ಭಾಳ ಖುಷಿ. 13 ವರ್ಷ ನನಗೆ ಅವಾಗ. ನಾನು ಆ ಲೆಕ್ಚರ್ ಸೀನಲ್ಲಿ ನಮ್ಮ ತಂದೆಗೆ ಏನಕ್ಕೆ ಗೊತ್ತಾ, ಆ ಲೆಕ್ಚರ್ ಸೀನ್ ನೀನು ಮಾಡುವಂಥದ್ದು ಇದು. ಅದಾದ್ಮೇಲೆ ನೆಕ್ಸ್ಟ್ ಸೀನಲ್ಲಿ ನಾನಿಲ್ಲ, ಮೇಕಪ್ ತಕೊಂಡು ಹೋಗು, ಇವನ ಅದು ಮಾಡಿದ್ದು ಅಂತ ಅಂತಾರೆ, ನೀನು ಮಾಡು ಲೆಕ್ಚರ್ ಸೀನು ಅಂತ. ನನಗೆ ಆ ಲೆಕ್ಚರ್ ಸೀನ್ ಬೇಡ ಅಂತ. ನನ್ನ ಕೈಲೇ ಮಾಡಿಸ್ಬೇಕು. ಏನಕ್ಕೆ ಅಂತಂದ್ರೆ ಅವ್ನಿಗೆ ಗೊತ್ತಾಗ್ಲಿ ಜನಕ್ಕೆ, ಒಬ್ಬ 13 ವರ್ಷದ ಹುಡುಗ ಒಬ್ಬನು ತಾತನ ಪಾರ್ಟ್ನ ಮಾಡಿದ್ದಾನೆ ಅಂತ, ಅಷ್ಟು ವಯಸ್ಸಾದವನು ಒಬ್ಬನ ಪಾರ್ಟ್ ಮಾಡಿದ್ದಾನೆ ಅಂತ ಗೊತ್ತಾಗ್ಲಿ. ಈಗ ನಾವು ಅವ್ರ ಎಡ್ವರ್ಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ನನಗೆ ನಿಮ್ಮ ಸಾಧನೆ ಬಗ್ಗೆ ಹೇಳಿ. ನೋಡಿ, ನೀವು ನಿಮ್ಮ ಎಡ್ವರ್ಟ್ ಕೇಳಿರಿ ಸರ್. ಅಂದ್ರೆ ನೀವು ಎಡವಟ್ಟೆ ಮಾಡಿರಲ್ಲ ಅನ್ನೋ ನಂಬಿಕೆ ಇಲ್ಲ. ಹಂಗೇನು ಆಮೇಲೆ ಕೇಳ್ತೀನಿ ಸರ್. ನಿಮಗೆ ಸಿಕ್ಕಂಥ ಬಿಗ್ಗೆಸ್ಟ್ ಅಪ್ಲಾಸ್, ನಿಮಗೆ ಫಸ್ಟ್ ಸಲ ನಾನು ನಟ ಆದೆ ಕಣ, ಪರವಾಗಿಲ್ಲ ನಾನು ಮಾಡಿದೆ ಅಂತ ಅನಿಸಿದ್ದು ಯಾವ ನಾಟಕದಲ್ಲಿ, ಯಾವ ಸೀನಲ್ಲಿ, ಯಾವ ಸಂದರ್ಭ? ಸರ್ ನನಗೆ ಇನ್ನೂ ಅನಿಸಿಲ್ಲ. ಪೂರ್ಣ ಪ್ರಮಾಣದ ನಟ ಆಗಿಲ್ಲ ನಾನು. ಯಾಕೆಂದರೆ ಅದು ಹಿನ್ನೆಲೆ ತೊಗೊಂಡ್ರೆ ತುಂಬ ಸಿಗುತ್ತೆ, ಅಷ್ಟೊಂದು ಇನ್ನೂ ನಾವು ಕಲೀಲಿಲ್ಲ. ಓಕೆ. ನಾಟಕದ ಹೊರಗಡೆ ಕೀಟ್ಲೆ ಮಾಡ್ತಾ ಇದ್ವಿ, ಅದನ್ನು ಬೇಕಾದ್ರೆ ಹೇಳ್ತೀನಿ. ಯಾಕೆಂದರೆ ನಮ್ಮಲ್ಲಿ ಒಂದು ನಾಟಕ ಶುರು ಆಗಕ್ಕೆ ಮುಂಚೆ ವಾದ್ಯಗಳೆಲ್ಲ ಶ್ರುತಿ ಮಾಡಿ ಇಡ್ತಾರೆ. ಫಸ್ಟು ಎಡ ಮುಟ್ಟಬಾರ್ದು ಅಂತ ಡಗ್ಗ. ಓಕೆ. ಏನೋ ಅಪಶಕನ ಅನ್ನೋದು. ನಾವು ಬೇಕು ಅಂತ ಹುಡುಗರೆಲ್ಲ ಮಾತಾಡ್ಕೊಂಡು ಇನ್ನೇನು ನಾಟಕ ಶುರು ಆಗಬೇಕು,
ಅವರೆಲ್ಲ ಏನೋ ಮಾತಾಡ್ತಾ ಇರ್ತಾರೆ ಕೂತ್ಕೊಂಡು, ಇಲ್ಲ ಹೊಸ ಹಾಡು ಬಂದಿದೆ, ಪಾತ್ರದ ರಾವಣ ಬೇರೆಯವ್ರು ಮಾಡ್ತಾ ಇದ್ದಾರೆ ಇವತ್ತು, ಚೆನ್ನಾಗಿ ಮಾಡ್ತಾರೆ ಅಂದ್ರೆ ಹಾಡು ಚೆನ್ನಾಗಿ ಆಡ್ತಾನೆ ಅಷ್ಟೇ, ಈಗ ಹಿಂಗೆ ಕ್ಯಾಶುವಲಾಗಿ ಮಾತಾಡ್ತಿರೋರು. ನಾವು ಹುಡುಗರನ್ನ ಕಳಿಸ್ಬಿಡೋದು, ಹೋಗ ತಬಲ ಹೊಡೆದು ಅಂತ ಶಾಲ್ ಮುಚ್ಚಿರೋರಿಗೆ. ಅವ್ನು ಹೋಗ್ಬಿಟ್ಟು ಎಡದ ಮೇಲೆ ಹೊಡೆದ್ರೆ ನಮ್ಮಪ್ಪ ಓಡಿಸ್ಕೊಂಡು ಹೋಗ್ಬಿಡೋರು ಅವ್ರನ್ನ. ನಾನೇ ಮಾಡಿಸ್ತಾ ಇದ್ದಿದ್ದು. ಅವ್ನು ಎಲ್ಲಿ ಸಿಕ್ಕಿದ್ರು ಬಿಡ್ತಾ ಇರಲಿಲ್ಲ ಸರ್, ಓಡಿಸ್ಕೊಂಡು ಹೋಗಿ ಹೊಡೆದ್ಬಿಟ್ಟು ಮತ್ತೆ ಆ ತಬಲೆಯಲ್ಲಿ ಇನ್ನೊಂದ್ಸರಿ ಇಟ್ಟು ದರಿದ್ರಿ ಮಕ್ಕಳು ಇಲ್ಲೇ ಕೂತ್ಕೋಬೇಕಪ್ಪ, ನಾವು ಬಂದು ಎಡ ಮುಟ್ಬಿಡ್ತಾರೆ, ನಾಟಕ ಚೆನ್ನಾಗಾಗಲ್ಲ ಅಂತ. ಹಾಗೆ ಆ ಥರ ಅದೊಂದು ಫೀಲ್ ಅದು. ಆಮೇಲೆ ಆವಾಗಲೇ ಒಂದು ಹೇಳಕ್ಕೆ ಬಂದೆ, ಇಲ್ಲಿ ಪ್ರತಿಭೆ ಇದ್ದರೆ ಮಾತ್ರ ಉಳಿಸ್ಕೋತಾರೆ ರಂಗಭೂಮಿಲಿ. ಚಿತ್ರರಂಗದಲ್ಲಿ ಹಂಗಾಗಲ್ಲ, ಸಪೋರ್ಟ್ ಜಾಸ್ತಿ ಇರುತ್ತಲ್ಲಿ. ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು ಅಂತ ಹೇಳಿ ಅದಕ್ಕೆ ಅಲ್ಲಿ ಆ ಪಾತ್ರಗಳು ಗುರುತಿಸ್ಕೊಳ್ಳಲ್ಲ ನನ್ನ ಪ್ರಕಾರ. ಇಲ್ಲಿ ಹಾಗಾಗಲ್ಲ, ಫಿಲ್ಟರ್ ಮಾಡಿಬಿಡ್ತಾರೆ. ಯೋಗ್ಯತೆ ಇದೆಯಾ, ಒಂದು ಚಾರನ್ ಕ್ಯಾರೆಕ್ಟರ್ ಮಾಡ್ದಂಗೆ ಅವನಿಗೆ ಇದನ್ನ ತುಚುಲ ಹಿಡಿಯೋಕ್ಕೆ ಬರಲ್ಲ, ಅವ್ನಿಗೆ ಬೇಡ ಅಂತಾರೆ. ಈ ದಯಾದಕ್ಷಿಣವಾಗಿ ಬೇಡಪ್ಪ, ಬೇರೆ ಕೆಲಸ ಮಾಡಿ, ನಿನಗೆ ಬೇರೆ ಕೆಲಸ ಇದೆ ಅಂತ. ನಮ್ಮಲ್ಲಿ ಅದು ಆಗಬೇಕು, ಆವಾಗ ಇನ್ನೂ ಬಂದ ಆಗುತ್ತೆ ಅಂತ ನನ್ನ ಆಸೆ. ಕರೆಕ್ಟ್, ಒಂದು ರೀತಿಯಿಂದ ಕರೆಕ್ಟ್ ಅದು. ಆಮೇಲೆ ಒಂದು ಸಾಲಿಡ್ ಫೌಂಡೇಶನ್ ಇದು. ಖಂಡಿತ ಸರ್ ಅಲ್ವಾ? ಅಯ್ಯೋ ಎಸ್ ಸರ್. ಎಡ್ವರ್ಟ್ ಒಂದು ಹೇಳಿ ನಾವು ಹೇಳಿ ಸರ್. ಎಡ್ವರ್ಟ್ ಯಾಕಂದ್ರೆ ನೀವು ಸಾಧನೆ ಮಾಡಿದ್ದೀರಾ, ನಾನು ಕೇಳಲೇಬೇಕಲ್ಲ. ರ್ಯಾಂಬೋ ಅಂತ ಚಿತ್ರ ತೆಗೆದ್ರೆ ಅದೇ ದೊಡ್ಡ ಸಾಧನೆ. ಸೊ ಹೀಗಾಗಿ ನಾನು ಎಡ್ವರ್ಟ್ ಕೇಳ್ತಾ ಇದ್ದೀನಿ. ಸಿದ್ಧಲಿಂಗೇಶ್ವರ ನಾಟಕ. ಓಕೆ. ಸಿದ್ಧಲಿಂಗೇಶ್ವರರು ಪ್ರಪಂಚ ಪರ್ಯಟನೆಗೆ ಅಂತ ಹೊರಟಿ ಒಂದು ಜಾಗಕ್ಕೆ ಬಂದು ನಿಲ್ತಾರೆ. ಅವರು ಬೇರೆ ರೂಪದಲ್ಲಿರೋದ್ರಿಂದ ಅವರಿಗೆ ಆ ದೇವಸ್ಥಾನದ ಒಳಗಡೆ ಅವ್ರಿಗೆ ಇದು ಸಿಕ್ಕಲ್ಲ, ಪ್ರವೇಶ ಸಿಕ್ಕಲ್ಲ. ಕರೆಕ್ಟಾಗಿ ಅವ್ರು ಬರೋದಕ್ಕೂ ದೇವಸ್ಥಾನದ ಬಾಗಿಲು ಗರ್ಭಗುಡಿ ಬಾಗಿಲು ಹಾಕ್ಬಿಡ್ತಾರೆ, ಅಂದರೆ ಲಾಕ್ ಮಾಡಿಬಿಡ್ತಾರೆ. ದೇವಸ್ಥಾನದಲ್ಲೇ ಕೂತಿರ್ತಾರೆ. ಅಣ್ಣ ನಾನು ಬಂದಿದ್ದೀನಿ ಶಿವನ ದೇವಸ್ಥಾನ. ಯಾರು ಬರೋದು ನನಗೆ? ಸಿದ್ಧಲಿಂಗೇಶ್ವರರು ಬೇರೆ ಇದರಲ್ಲಿ ಬಂದಿರ್ತಾರೆ. ದೇವರು ಸಿದ್ಧಲಿಂಗೇಶ್ವರ ಅವರು ಶಿವನ ದೇವಸ್ಥಾನಕ್ಕೆ ಬಂದಿರ್ತಾರೆ. ಸರ್ ಹಾಗಾಗಿ ತೆಗೀರಿ, ಸಮಯ ಆದ ನಂತರ ಅದನ್ನು ನಾವು ತೆಗಿಯೋಲ್ಲ ಅಂತ ಅನ್ನೋಂಥದ್ದಾಗಿರುತ್ತೆ. ಅಲ್ಲಿ ಒಳಗಡೆ ದೊಡ್ಡ ಲಿಂಗ ಇರುತ್ತೆ. ಅದು ಹೆಂಗೆ ಅಂತಂದರೆ ಆ ಚಿಕ್ಕ ಅದೇನಾಗುತ್ತೆ, ಇವರು ಅದು ಸೀನ್ ಹೆಂಗೆ ಅಂತಂದ್ರೆ ಅವ್ರು ಹೋದಾದ್ಮೇಲೆ ಇವರು ಒಂದು ಹಾಡು ಹೇಳ್ತಾರೆ. ಯಾರು? ಸಿದ್ಧಲಿಂಗೇಶ್ವರ. ಸಿದ್ಧಲಿಂಗೇಶ್ವರ ಒಂದು ಹಾಡು ಹಾಡಿದಾಗ ಅದು ಆಟೋಮೆಟಿಕ್ ಆಗಿ ಅದು ಆ ಬೀಗ ಕಳಚಿ ಬೀಳುತ್ತೆ, ಬಾಗಿಲು ಓಪನ್ ಆಗುತ್ತೆ ಆಟೋಮೆಟಿಕ್ ಆಗಿ. ಆ ಲಿಂಗ ಎರಡಾಗುತ್ತೆ. ಆ ಲಿಂಗದೊಳಗಿಂದ ದೇವ್ರ ಪ್ರತ್ಯಕ್ಷ ಆಗ್ತಾರೆ, ಚಿಕ್ಕ ಮಗು ದೇವ್ರ ಪ್ರತ್ಯಕ್ಷ ಆಗ್ತಾರೆ. ನಾನು ಆ ಪಾರ್ಟ್ ಮಾಡ್ತಿದ್ದೆ, ಒಳಗಡೆ ಬರ್ಬೇಕು, ನೀವು ಶಿವ ಆಗಿರ್ಬೇಕು, ಹಿಂಗೆ ಕೂತಿರ್ಬೇಕು ನಾನು, ಅದು ಓಪನ್ ಆಗಿರ್ಬೇಕು, ಅದು ಒಂದು ಕ್ಲೋಸ್ ಆಗಿ ಇದಾಗಿದೆ. ಏನೋ ಗೊತ್ತಿಲ್ಲ ಸರ್, ಕೆಟ್ಟ ನಿದ್ದೆ. ದೊಡ್ಡ ಸೀನ್ ಅದು, ಏನು ರೋಮಾಂಚನಕಾರಿ ಆಗುವಂಥ ಒಂದು ಸೀನ್ ಅದು. ಹಾಡು ಶುರು ಆಯಿತು, ಅದಕ್ಕಿಂತ ಆ ಸೀನ್ ಶುರು ಆಗಿನ ಮುಂಚೆನೇ ಒಳಗೆ ಹೋಗಿ ಕೂತ್ಕೋಬೇಕಾಗಿತ್ತು. ನಾನು ಕೂತಿಲ್ಲ ಸರ್, ಮಲಗ್ಬಿಟ್ಟಿದ್ದೀನಿ ಬೇರೆ ಕಡೆ, ಒಳಗೆ ಮಲಗಿದ್ದೀನಿ, ಅಂದರೆ ಪಕ್ಕದಲ್ಲಿ ಹಿಂದ್ಗಡೆ ಹೋಗಿ ಮಲ್ಕೊಂಡ್ಬಿಟ್ಟಿದ್ದೀನಿ. ಗೊತ್ತಿಲ್ಲ, ಯಾಕಂದರೆ ನಮ್ಗೆ ಯೂಶಲ್ ನಾಟಕ ಶುರು ಆಗೋದು 10:30-11 ಗಂಟೆಗೆ ಸರ್. ಹೌದು, 10:30-11 ಗಂಟೆಗೆ ಶುರು ಆಗ್ತಿತ್ತು, 1:30-2 ಗಂಟೆಗೆ. ನಮಗೆ ಹೀಗೇನೆ, ನಮ್ಮ ಕಂಪ್ನಿಯವ್ರಿಗೆ ಹೀಗೇನೆ. ನಾವು ಎಷ್ಟೋ ಜನ ಕೇಳಿಬೇಕಾರೆ, ಎಷ್ಟೋ ವರ್ಷಗಳ ಕಾಲ ಸೂರ್ಯ ಹುಟ್ಟೋದು ನೋಡಲ್ಲ, ಸೂರ್ಯ ಮುಳುಗೋದು ನೋಡಿರಲ್ಲ. ಸೂರ್ಯ ಮುಳುಗೋ ಸಮಯ ಮಲಗಿರ್ತೀವಿ, ಸೂರ್ಯ ಹುಟ್ಟೋ ಟೈಮಲ್ಲೂ ಮಲಗಿರ್ತೀವಿ. ಅಂದರೆ ಅದು ಎಲ್ಲ ಸಿಸ್ಟಮೇ ಚೇಂಜ್. ಇದು ದೊಡ್ಡ ವಯಸ್ಕರಿಗೆ ಪರವಾಗಿಲ್ಲ, ಚಿಕ್ಕ ಹುಡುಗರಿಗೆ ಹೆಂಗೆ ನಿದ್ದೆ ತಡೆಯೋಕ್ಕಾಗಲ್ಲ, ಭಾಳ ನಿದ್ದೆ. ಅದೇನೋ ಗೊತ್ತಿಲ್ಲ, ನಾಟಕ ಶುರು ಆಗೋ ಟೈಮಲ್ಲೇ ನಿದ್ದೆ ಬರ್ತದೆ. 10-10 ನಿದ್ದೆ ಶುರು ಆಗುತ್ತೆ ಸರ್. ಅದು ಏನು ಒದೆ ತಿನ್ನಕ್ಕೋ ಏನೋ ಗೊತ್ತಿಲ್ಲ. ನಾನು ಒಳಗಡೆ ಕೂತಿಲ್ಲ ಸರ್. ಸರಿ, ಅದು ಯೂಶಲಿ ಒಂದು ಸೌಂಡು, ಮ್ಯೂಸಿಕ್ಕು ಎಲ್ಲ ಶುರು ಆಗುತ್ತೆ. ಅಂದರೆ ಲಿಂಗನೇ ಓಪನ್ ಆಗಿ ದೇವ್ರ ಪ್ರತ್ಯಕ್ಷ ಆಗೋ, ಅಂದರೆ ಓಪನ್ ಆಗಿ ಬಂದು ದೇವ್ರ ಪ್ರತ್ಯಕ್ಷ ಅಂದರೆ ನಿನ್ನ ಭಕ್ತಿಗೆ ನಾನು ಮೆಚ್ಚಿ ಬಂದಿದ್ದೀನಿ ಅಂತ ಹೇಳುವಂಥದ್ದು. ಆಯಿತು, ಅದಾಯಿತು, ಹೊಗೆ ಬಂತು, ಸೌಂಡ್ ಆಯಿತು, ಅಂತೂ ಲಿಂಗ ಓಪನ್ ಆಯಿತು ಸರ್. ಖಾಲಿ ಒಳಗಡೆ. ನನಗೆ ಗೊತ್ತಿಲ್ಲ, ನನಗೆ ಅದನ್ನು ಸರಿ ಫುಲ್ ಟೆನ್ಷನ್ ಆಗ್ಬಿಟ್ಟವ್ರು ಎಲ್ಲರೂ. ಓಪನ್ ಆದರೂ ಖಾಲಿ ಲಿಂಗ, ಒಳಗಡೆ ಬರೀ ಹೊಗೆ ಬರ್ತಾ ಇದೆ. ಸರಿ, ಆಮೇಲೆ ಎಲ್ಲಿ ಶರಣ ಹುಡುಕಿ ಅಂತಂತಂದರು. ಸರಿ, ಪರದೆ ಬಿಡಿಸಿ ಅಂತ. ಪರದೆ ಬಿಡೋದ ಹೆಂಗೆ ಮಾಡೋದು ಗಾಬರಿ ಗೊತ್ತಿಲ್ಲ ಸರ್. ಅಲ್ಲೇ ಇದ್ದೆ ನಾನು. ಅಲ್ಲಿ ರಂಗ್ ಪಾರ್ಟಿ ಅಂತೀವಿ ನಾವು, ಅಂದರೆ ನಾವು ಮೇಕಪ್ ಹಚ್ಕೊಳ್ಳೋ ನಾವು ಈಗೇನು ಗ್ರೀನ್ ರೂಮ್ ಅಂತ ಏನು ಹೇಳ್ತೀವಿ, ಅದನ್ನು ರಂಗ್ ಪಾರ್ಟಿ ಅಂತ ಹೇಳ್ತೀವಿ. ಸೊ ಆ ರಂಗ್ ಪಾರ್ಟಿಯಲ್ಲಿ ಮಲಗಿದ್ದೆ ನಾನು. ಅದನ್ನು 2 ಒದೆ ಫೈಡ್ ಅಂತ ಬಿತ್ತು ದೇವ್ರಿಗೆ. ಅದು ಯಾವ ಸಮಯದಲ್ಲಿ ಎಲ್ಲಿ ತಳ್ಕೊಂಬಂದು ಹೆಂಗ್ ಬಿಟ್ಟರೋ ಗೊತ್ತಿಲ್ಲ ಸರ್. ಆ ಹೊಗೆ ಒಳಗಡೆ ತಳ್ಳಿದ್ರು ಸರ್. ನಾನು ಒಳಗಡೆ ತಳ್ಳಿದ್ರು. ಇಲ್ಲಿ ಒಳಗಡೆ ಒಂದ್ ಕಡೆ ಅಳು ಬರ್ತಾ ಐತೆ, ಇಲ್ಲಿ ಶಿವನ ತರ ಆಕ್ಟ್ ಮಾಡಬೇಕು. ಸೊ ರ್ಯಾಂಬೋ ಚಿತ್ರದ ಕುರಿತ ವಿಶೇಷ ಕಾರ್ಯಕ್ರಮ ರಂಗಭೂಮಿಲಿ ರ್ಯಾಂಬೋ ಮುಂದುವರಿಯುತ್ತೆ. ಚಿಕ್ಕದೊಂದು ಬ್ರೇಕ್ ನಂತರ ಈ ಇಬ್ಬರೂ ಕಲಾವಿದರು ಬರೀ ನಟರು ಮಾತ್ರವಲ್ಲ, ಅವರ ಇನ್ನೊಂದು ಮುಖ, ಕಲಾವಿದನ ಇನ್ನೊಂದು ಮುಖ ಇದೆ. ಅದನ್ನು ನೋಡೋಣ ಚಿಕ್ಕದೊಂದು ಬ್ರೇಕ್ ನಂತರ.